ಎಲ್ಲರಿಗೂ ನಮಸ್ಕಾರ. ಉಮಾ ರವೀಂದ್ರ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇದನ್ನು ಒಣಗಣೆ ಸೊಪ್ಪಿನ ಪಲ್ಯ ಮತ್ತು ರಸಮ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಬಸ್ಸಾರು ಸಹ ಮಾಡ್ಕೋಬೋದು. ಸಿಟಿ ಕಡೆ ಎಲ್ಲ ಈ ಸೊಪ್ಪು ಸಿಗೋದು ತುಂಬಾ ಅಪರೂಪ ಅಂತಲೇ ಹೇಳ್ಬೋದು. ನಾವು ಚಿಕ್ಕವ್ರು ಇರಬೇಕಾದ್ರೆ ರಜೆ ಟೈಮಲ್ಲಿ ನಮ್ಮ ಅಜ್ಜಿ ಊರಿಗೆ ಹೋಗ್ತಾಯಿದ್ವಿ. ಅಜ್ಜಿ ಜೊತೆ ಹೊಲದಲ್ಲಿ ಹೋಗ್ಬಿಟ್ಟು ಈ ಸೊಪ್ಪನ್ನ ಕಿತ್ಕೊಂಡು ಬರ್ತಾಯಿದ್ವಿ. ಇದರಲ್ಲಿ ಪಲ್ಯ ಮತ್ತು ರಸಮ್ ಮಾಡಿಕೊಡ್ತಾಯಿದ್ರು. ಅನ್ನದ ಜೊತೆ ತಿನ್ನಬೇಕಾದ್ರೆ ಇನ್ನೂ ತಿನ್ನಬೇಕು ಅನಿಸ್ತಾಯಿತ್ತು, ಅಷ್ಟು ರುಚಿಯಾಗಿರ್ತಾಯಿತ್ತು. ನಾನು ಒಂದು 1/4 kg ಅಷ್ಟು ಸೊಪ್ಪನ್ನ ತೊಗೊಂಡು ಬಂದಿದ್ದೀನಿ. ಚೆನ್ನಾಗಿ ತೊಳೆದು ಒಂದು 4-5 ಸಾರಿ ಚೆನ್ನಾಗಿ ತೊಳ್ಕೊಬೇಕು ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 1 ಕಪ್ ಅಷ್ಟು ತೊಗರಿಬೇಳೆನ ಸೇರಿಸ್ಕೊಂಡು ಒಂದು 3 ಸೀಟಿ ಆಗೋವರೆಗೂ ಕುಕ್ಕರ್ಗೆ ಇಕ್ಕೊತಾ ಇದ್ದೀನಿ. ಬೇಳೆ ಅಲ್ವ ಚೆನ್ನಾಗಿ ಬೇಯಬೇಕಲ್ವ, ಆದ್ದರಿಂದ ಈಗ ಬೇಳೆ ಮತ್ತು ಸೊಪ್ಪನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಇದು ನಮ್ಮ ಕಡೆ ಬಾಳೆಂತಿಯರಿಗೆ ತುಂಬ ಈ ಸೊಪ್ಪಿನಲ್ಲಿ ಪಲ್ಯ ಎಲ್ಲ ಮಾಡಿಕೊಡ್ತಾರೆ. ಮತ್ತು ಕಣ್ಣಿಗೂ ಅಷ್ಟೇ ತುಂಬಾ ಒಳ್ಳೆಯದು ಈ ಸೊಪ್ಪು ತಿನ್ನೋದ್ರಿಂದ. ಸಪ್ರೇಟ್ ಮಾಡ್ಕೊಂಡಿರೋಂತಹ ನೀರಿಗೆ ನಾನು ಹುಣಸೆಹಣ್ಣಿನ ರಸ 2 ಸ್ಪೂನಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಬಾಂಡಿನಲ್ಲಿ 3-4 ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ ನಂತರ ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು, ಇಂಗು, ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಕುಟ್ಕೊಂಡು ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ರೆಡಿ ಮಾಡ್ಕೊಂಡಿರೋಂತಹ ರಸಮ್ಮು ಸಹ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಒಂದು 5 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳಿ. ನೋಡಿ, ಈಗ ರಸಮ್ಮು ರೆಡಿ ಆಗಿದೆ. ಈಗ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ಪಲ್ಯಕ್ಕೂ ಅಷ್ಟೇ 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು, ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಇಷ್ಟನ್ನು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ರೆಡಿ ಮಾಡ್ಕೊಂಡಿರೋಂತಹ ಸೊಪ್ಪನ್ನ ನೋಡಿ, ಎಷ್ಟಾಗುತ್ತೋ ಅಷ್ಟು ಹಿಂಡ್ಕೊಳ್ಳಿ. ಪಲ್ಯ ಉದ್ರಾಗಿ ಬಂದರೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಈಗ ಪಲ್ಯನೂ ರೆಡಿ ಆಗಿದೆ. ಈ ಸೊಪ್ಪು ಸಿಕ್ಕಿದ್ರೆ ಖಂಡಿತವಾಗಿ ನೀವು ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.